ನಗರದ 26ನೇ ವಾರ್ಡಿನ ನಗರಸಭೆ ಮಾಜಿ ಸದಸ್ಯ ಸಲೀಂ ಪಾಷಾ ಎಂಬುವರು ಸಾರ್ವಜನಿಕರ ಸೇವೆಗೆ ಮೀಸಲಾದ ನಗರಸಭೆಯ ಪಾರ್ಕನ್ನು ಕಾರ್ ಶೆಡ್, ಕುರಿ ಶೆಡ್ ನಿರ್ಮಿಸಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದು, ಇಂದು ಬೆಳಗ್ಗೆ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ಸ್ಥಳಕ್ಕೆ ಭೇಟಿ ನೀಡಿ ಒತ್ತುವರಿ ತೆರವು ಮಾಡುವಲ್ಲಿ ಯಶಸ್ವಿಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪೌರಾಯುಕ್ತರು, ಸಾರ್ವಜನಿಕ ಹಿತಾಸಕ್ತಿ ಕಾಪಾಡುವುದು ಮತ್ತು ಸರ್ಕಾರಿ ಆಸ್ತಿಗಳನ್ನು ರಕ್ಷಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು, ವಾರ್ಡ್ ನಂಬರ್ 26ರ ಮಾಜಿ ಸದಸ್ಯ ಅದಕ್ಕೆ ಬಗ್ಗದ ಕಾರಣ ಸಾರ್ವಜನಿಕರಿಗೆ ಮುಕ್ತಗೊಳಿಸಲಾಗಿದೆ ಎಂದರು. ವಾರ್ಡ್ ನಂಬರ್ 26ರ ಮಾಜಿ ನಗರಸಭೆ ಸದಸ್ಯರು ಸಲೀಂ ಆಲಿಯಾಸ್ ಅಲ್ಲು ತನ್ನ ಮನೆ ಎದುರುಗಡೆ ಇರುವಂಥ ಸರ್ಕಾರಿ ಪ್ರಾಪರ್ಟಿ ಪಾರ್ಕನ್ನು ಸುಮಾರು ವರ್ಷಗಳಿಂದ ಕಬ್ಜಾ ಮಾಡಿಕೊಂಡು ಎನ್ಕ್ರೋಚ್ ಮಾಡಿ ಕಾರ್ ಶೆಡ್ಡು ಮತ್ತು ಕುರಿ ಶೆಡ್ಡನ್ನು ನಿರ್ಮಾಣ ಮಾಡಿಕೊಂಡು ಒಳಗಡೆ ಸಾರ್ವಜನಿಕರಿಗೆ ಯಾರಿಗೂ ಸಹ ಬಿಡದಾಗೆ ಅಬ್ಸ್ಟ್ರಕ್ಟ್ ಮಾಡಿ ತನ್ನ ವಶದಲ್ಲಿ ಇಟ್ಕೊಂಡು ಸಾರ್ವಜನಿಕರ ಸೇವೆಗೆ ಮುಕ್ತವಾಗಿರುವಂಥ ಒಂದು ಪಾರ್ಕನ್ನು ಕಬ್ಜಾ ಮಾಡಿಕೊಂಡು ತನ್ನ ಅಧೀನದಲ್ಲಿ ಇಟ್ಕೊಂಡು ಅನುಭವಿಸ್ತಾ ಇದ್ರು. ಇದರಿಂದ ಸಾರ್ವಜನಿಕ ವಲಯದಲ್ಲೂ ಸಹ ಸುಮಾರು ನನಗೆ ಫೋನ್ಸ್ ಮಾಡಿದಾಗ ನಾನು ಪರಿಶೀಲನೆ ಮಾಡಿ ಗೌರವವಾಗಿ ಅವರಿಗೆ ತೆರವು ಮಾಡಲಿಕ್ಕೆ 4 ದಿನ ಮೊದಲೇ ಹೇಳಿ ಹೋಗಿದ್ದೆ. ನನ್ನ ಸಿಬ್ಬಂದಿ ಕಡೆಯಿಂದ 4 ದಿನ ಮೊದಲೇ ತೆರವು ಮಾಡಿ, ನೀವು ಒಬ್ಬ ನಗರಸಭೆ ಮಾಜಿ ಸದಸ್ಯರಾಗಿದ್ದುಕೊಂಡು ಸರ್ಕಾರಿ ಪ್ರಾಪರ್ಟಿನ ಕಾಪಾಡೋದು ನಿಮ್ಮ ಹಕ್ಕು ಮತ್ತು ಧರ್ಮ, ಅದೇ ರೀತಿ ನೀವು ಮಾಡ್ತಿರೋ ತಪ್ಪಿದೆ, ಅದನ್ನು ತೆಗೀರಿ ಅಂತ ನಾನು ಅವ್ರಿಗೆ ಗೌರವವಾಗಿ ಹೇಳಿ ಹೋಗಿದ್ದೆ. ಆದರೂ ಸಹ ಬೇಜವಾಬ್ದಾರಿಯಿಂದ ಏನು ಮಾಡ್ತಾರೆ ಮಾಡಲಿ ಅಂತ ಅವರು ಇದುವರೆಗೂ ಮಾಡಿರಲಿಲ್ಲ. ಸೊ ಅದರಂತೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಆಡಳಿತಾಧಿಕಾರಿಗಳು ಗಮನಕ್ಕೆ ತಂದು ಕೂಡಲೇ ಏನು ಎನ್ಕ್ರೋಚ್ ಮಾಡಿದ್ರು ಆ ಪ್ರಾಪರ್ಟಿನ ತೆರವು ಮಾಡಿದ್ದೇನೆ, ಸಾರ್ವಜನಿಕರಿಗೆ ಮುಕ್ತ ಮಾಡಿಕೊಟ್ಟಿದ್ದೇವೆ. ಜೊತೆಗೆ ಇದು ಅಕ್ಷಮ್ಯ ಅಪರಾಧವೂ ಸಹ. ನಗರಸಭೆ ಸದಸ್ಯನಾಗಿದ್ದುಕೊಂಡು ಮಾಜಿ ಸದಸ್ಯನಾಗಿದ್ದುಕೊಂಡು ಅವರಿಗೆ ಏನು ಇಲ್ಲಿರೋಂಥ ಜನರಿಗೆ ಇದನ್ನು ಉಪಯೋಗಕ್ಕೆ ಅವರು ಮಾಡಿಸ್ಬೇಕಾಗಿತ್ತು, ಅದನ್ನು ಬಿಟ್ಟು ತನ್ನ ಕರ್ತವ್ಯವನ್ನು ಮರೆತು ತಾನೇ ಕಬ್ಜಾ ಮಾಡ್ಕೊಂಡಿರೋದು ಅಕ್ಷಮ್ಯ ಅಪರಾಧ. ಜೊತೆಗೆ ಎಲ್ಲಿ ಬಂದರೆ ನಮ್ಮೇಲೂ ಸಹ ದೌರ್ಜನ್ಯ ಮಾಡಲಿಕ್ಕೆ ಮನುಷ್ಯ ಬರ್ತಾನೆ. ನೀವು ನೆನ್ನೆ ಮೊನ್ನೆ ಬಂದಿದ್ದರೆ ಇಡ್ತೀರಾ ಹೋಗ್ತೀರಾ ಅಂತ. ಜೊತೆಗೆ ನನಗೆ ಕಾಂಗ್ರೆಸ್ ಏಜೆಂಟ್ ಅಂತ ಬೇರೆ ನಿಂದಿಸ್ತಾನೆ. ಇದು ತಪ್ಪಿದು. ನಾನು ಸರ್ಕಾರಿ ನೌಕರ, ಯಾರು ಏಜೆಂಟು ಅಲ್ಲ, ಏನಲ್ಲ. 26ನೇ ವಾರ್ಡಿನ ನಗರಸಭೆ ಮಾಜಿ ಸದಸ್ಯರಾದ ಸಲೀಂ ಪಾಷಾ ತಮ್ಮ ಮನೆಯ ಎದುರುಗಡೆ ಇದ್ದ ಸಾರ್ವಜನಿಕರ ಸೇವೆಗೆ ಮೀಸಲಾದ ಸರ್ಕಾರದ ಆಸ್ತಿಯಾಗಿರುವ ಉದ್ಯಾನವನವನ್ನು ಕಳೆದ ಹಲವಾರು ವರ್ಷಗಳಿಂದ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದರು. ಪಾರ್ಕ್ ಜಾಗದಲ್ಲಿ ಕಾರಿನ ಶೆಡ್ ಹಾಗೂ ಕುರಿ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ಒಳಗಡೆ ಸಾರ್ವಜನಿಕರು ಪ್ರವೇಶಿಸದಂತೆ ತೊಂದರೆ ಮಾಡುವ ಮೂಲಕ ತಮ್ಮ ಸ್ವಂತ ವಶದಲ್ಲಿಟ್ಟುಕೊಂಡು ಅನುಭವಿಸುತ್ತಿದ್ದರು. ಸಾರ್ವಜನಿಕ ವಲಯದಿಂದ ವ್ಯಾಪಕ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸಲಾಗಿತ್ತು. ಮಾಜಿ ಸದಸ್ಯರಾಗಿದ್ದ ಅವರಿಗೆ ಗೌರವಯುತವಾದ 4 ದಿನಗಳ ಮೊದಲೇ ಸಿಬ್ಬಂದಿ ಮೂಲಕ ತೆರವು ಮಾಡಿಕೊಳ್ಳುವಂತೆ ತಿಳಿಸಲಾಗಿತ್ತು. ಆದರೆ ಸರ್ಕಾರಿ ಆಸ್ತಿ ರಕ್ಷಿಸಬೇಕಾದ ಜನಪ್ರತಿನಿಧಿಯೇ ಜವಾಬ್ದಾರಿ ಮರೆತು ಬೇಜವಾಬ್ದಾರಿಯಿಂದ ವರ್ತಿಸಿದ್ದರು ಎಂದರು. ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣವೇ ಜಿಲ್ಲಾಧಿಕಾರಿಗಳು ಹಾಗೂ ಆಡಳಿತ ಅಧಿಕಾರಿಗಳ ಗಮನಕ್ಕೆ ತರಲಾಯಿತು. ಕೂಡಲೇ ಎಚ್ಚೆತ್ತ ಹಿರಿಯ ಅಧಿಕಾರಿಗಳು ಅಕ್ರಮವಾಗಿ ಒತ್ತುವರಿ ಮಾಡಲಾಗಿದ್ದ ಸರ್ಕಾರಿ ಸ್ಥಳವನ್ನು ತೆರವುಗೊಳಿಸಿ ಸಾರ್ವಜನಿಕರ ಉಪಯೋಗಕ್ಕಾಗಿ ಪಾರ್ಕ್ ಜಾಗವನ್ನು ಸಂಪೂರ್ಣ ಮುಕ್ತ ಮಾಡಿಕೊಡುವಂತೆ ಆದೇಶಿಸಿದ ಹಿನ್ನೆಲೆಯಲ್ಲಿ ಇಂದು ನಗರಸಭೆಯ ಅಧಿಕಾರಿಗಳು ಮತ್ತು ಪೌರ ಕಾರ್ಮಿಕರೊಂದಿಗೆ ಆಗಮಿಸಿ ತೆರವುಗೊಳಿಸಿರುವುದಾಗಿ ಹೇಳಿದರು. ಪಾರ್ಕ್ ಸ್ಥಳ ಒತ್ತುವರಿ ತೆರವು ಮಾಡಿದ್ದಕ್ಕೆ ಮುಂದಾದ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ್ದ ಮಾಜಿ ನಗರಸಭೆ ಸದಸ್ಯ ಸಲೀಂ ಪಾಷಾರವರ ನಡುವೆ ತೆರವು ಮಾಡುವ ವಿಚಾರದಲ್ಲಿ ಪೌರಾಯುಕ್ತರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆಯಿತು. ಈ ಸಂದರ್ಭದಲ್ಲಿ ಪೌರಾಯುಕ್ತರನ್ನು ಕಾಂಗ್ರೆಸ್ ಏಜೆಂಟ್ ಎಂದು ಮಾಜಿ ನಗರಸಭೆ ಸದಸ್ಯರು ಜರಿದ ಹಿನ್ನೆಲೆಯಲ್ಲಿ ಪೌರಾಯುಕ್ತರು ನಾನೇನು ಮಟ್ಕ ವ್ಯಾಪಾರ ಮಾಡುತ್ತಿದ್ದೀನಾ ಅಥವಾ ದಂಧೆಕೋರ ಕೆಲಸ ಮಾಡ್ತಾ ಇದ್ದೀನಾ ಎಂದು ಮಾಜಿ ನಗರಸಭೆ ಸದಸ್ಯರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡು ಘಟನೆ ನಡೆಯಿತು. ಕೊನೆಗೂ ಒತ್ತುವರಿ ಕುರಿ ಶೆಡ್ ಮತ್ತು ಕಾರ್ ಶೆಡ್ಗಳನ್ನು ತೆರವು ಮಾಡುವಲ್ಲಿ ನಗರಸಭೆ ಅಧಿಕಾರಿಗಳು ಮತ್ತು ನಗರಸಭೆ ಪೌರಾಯುಕ್ತರು ಯಶಸ್ವಿಯಾದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ.